ನಿಮ್ಗೇನಾದರೂ ಜಗತ್ತು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಏನಾದರೂ ಗೊತ್ತಾಗಬೇಕಂತಂದರೆ ಈ ಮೂರನ್ನು ನೀವು ಬೇಸಿಕಲಿ ತಿಳ್ಕೊಳ್ಳೇಬೇಕು. ಮನಿ, ಪವರ್, ಸೆಕ್ಸ್. ಯಾಕಂತಂದರೆ ಫಂಡಮೆಂಟಲಿ ಮನುಷ್ಯನಿಗೆ ಬೇಕಾಗಿರೋದು ಈ ಮೂರೇನೆ. ಮೊದಲನೇದು ಮನಿ, ದುಡ್ಡು. ಈಗ ನಾವೆಲ್ಲ ಮಾಡ್ತಿದ್ದೀವಲ್ವ ಕೆಲಸನ, ಇದನ್ನೆಲ್ಲ ಏನಕ್ಕೆ ಮಾಡ್ತಿದ್ದೀವಿ ನಾವು? ಏನಕ್ಕಂತಂದರೆ ದುಡ್ಡಿಗೋಸ್ಕರ. ದುಡ್ಡು ಯಾಕೆ ಬೇಕಂತಂದರೆ ಒಂದು ಒಳ್ಳೆ ಜೀವನ ಮಾಡಲಿಕ್ಕೆ, ಅಂದರೆ ಒಳ್ಳೆ ಬಟ್ಟೆ ತೊಗೊಳಕ್ಕೆ ದುಡ್ಡು ಬೇಕು, ಒಳ್ಳೆ ಊಟ ಮಾಡಲಿಕ್ಕೆ ದುಡ್ಡು ಬೇಕು, ಒಂದು ಒಳ್ಳೆ ಮನೇಲಿರಲಿಕ್ಕೆ ದುಡ್ಡು ಬೇಕು. ಈಗ ಮಾಡರ್ನ್ ಜಗತ್ತಲ್ಲಿ ನಾವು ಇದನ್ನು ದುಡ್ಡು ಅಂತ ಕರಿತೀವಿ, ಬಟ್ ಹಿಂದೆ ಇದನ್ನು ರಿಸೋರ್ಸಸ್ ಅಂತ ಕರಿತಿದ್ರು. ಅಂದರೆ ಜೀವನ ಮಾಡಲಿಕ್ಕೆ ಏನು ಅವಶ್ಯಕತೆಗಳು ಬೇಕಲ್ವಾ, ಅವುಗಳಿಗೆ ರಿಸೋರ್ಸಸ್ ಅಂತ ಕರೀತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತಂದರೆ ಎಲ್ಲ ಬಿಲಿಯನಿಯರ್ಸ್ ತಗೊಳ್ಳಿ, ನಮ್ಮನ್ನು ಕೂಡ ತಗೊಳ್ಳಿ, ನಾವು ಕೂಡ ದುಡ್ಡಿಗಾಗಿನೇ ಕೆಲಸ ಮಾಡ್ತಿದ್ದೀವಿ. ಇನ್ನು ಎರಡನೇ ಫ್ಯಾಕ್ಟ್ರಿ ಯಾವುದು ಅಂತಂದರೆ ಪವರ್. ಸಿಂಪಲ್ ಆಗಿ ಯೋಚನೆ ಮಾಡಿ, ಹ್ಯೂಮನ್ ಒಬ್ಬ ಸಂಘಜೀವಿ. ಅಂದರೆ ಒಬ್ಬ ಹ್ಯೂಮನ್ನು ಬೇರೆ ಬೇರೆ ಜನಗಳ ಜೊತೆಗೆ ಬದುಕಬೇಕು ಅಂತ ಇಷ್ಟಪಡ್ತಾನೆ. ಅದಕ್ಕೇನೆ ನಾವು ಕಮ್ಯುನಿಟಿನಲ್ಲಿ ಜೀವನ ಮಾಡ್ತೀವಿ. ನಾವು ಕಮ್ಯುನಿಟಿನಲ್ಲಿ ಇದ್ದಾಗ ಬೇರೆ ಜನಗಳ ಮೇಲೆ, ಇನ್ನೊಬ್ಬರ ಮೇಲೆ ನಮ್ಮ ಇನ್ಫ್ಲೂಯೆನ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ. ನಾವು ಹೇಳ್ದಂಗೆ ಇನ್ನೊಬ್ಬರು ಕೇಳಬೇಕು ಅಂತ ನಾವು ಕಾನ್ಸ್ಟೆಂಟ್ಲಿ ಥಿಂಕ್ ಕೂಡ ಮಾಡ್ತಿರ್ತೀವಿ. ಇದು ಹ್ಯೂಮನ್ ಎಲ್ಲೆಲ್ಲಿ ಇರ್ತಾನಲ್ವಾ ಅಲ್ಲಿ ಎಲ್ಲ ಕಡೆನೂ ಕೂಡ ಅಪ್ಲೈ ಆಗುತ್ತೆ. ಎಕ್ಸಾಂಪಲ್ಗೆ ನೀವು ಸ್ಕೂಲಲ್ಲಿ ಹೋಗುವಾಗಲೇ ಗಮನಿಸಿ, ಏನಂತಂದರೆ ಸ್ವಲ್ಪ ಹುಡುಗರು ಚಂಗ್ಲಂಗ್ ಮಾಡ್ತಿರ್ತಾರೆ. ಯಾಕಂತಂದರೆ ಜನಗಳ ಅಟೆನ್ಷನ್ನ ಗ್ರ್ಯಾಬ್ ಮಾಡಲಿಕ್ಕೆ. ಹಿಂದೆ ರಾಜರು ತಮ್ಮ ರಾಜ್ಯ ಇದ್ರೂ ಕೂಡ ಇನ್ನೊಂದು ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿ ಆ ರಾಜ್ಯದ ಮೇಲೂ ಕೂಡ ನಮ್ಮದು ಪವರ್ ಇರಬೇಕು, ಕಂಟ್ರೋಲ್ ಇರಬೇಕಂತ ಥಿಂಕ್ ಮಾಡ್ತಿದ್ರು. ಯಾಕಂತಂದರೆ ಈ ಪವರ್ಗೋಸ್ಕರ, ಈ ಇನ್ಫ್ಲೂಯೆನ್ಸ್ಗೋಸ್ಕರ. ಅದೇ ರೀತಿಯೇ ಈಗ ಮಾರ್ಕೆಟಲ್ಲಿರೋ ಬೇರೆ ಬೇರೆ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು ನಾನೇ ಮಾರ್ಕೆಟಲ್ಲಿ ಮೊನೊಪೊಲಿ ಆಗಬೇಕು, ನಂದೇ ಇನ್ಫ್ಲೂಯೆನ್ಸ್ ಇರಬೇಕು ಅಂತ ಪ್ರಯತ್ನ ಪಡ್ತಾರೆ. ಅಷ್ಟೇ ಯಾಕೆ, ಈ ಮುದುಕರು ಅವರಿಗೆ 70-80 ವರ್ಷ ಆದರೂ ಕೂಡ ಇವತ್ತು ಹಾರ್ಡ್ ವರ್ಕ್ ಮಾಡ್ತಾರೆ. ಯಾಕಂತಂದರೆ ಈ ಪವರ್ಗೋಸ್ಕರ. ಡೋಂಟ್ ಗೆಟ್ ಅಫೆಂಡೆಡ್ ಬೈ ದಿಸ್ ವರ್ಡ್ಸ್. ಐ ಆಮ್ ಜಸ್ಟ್ ಅನಲೈಸಿಂಗ್ ಆ್ಯಂಡ್ ಐ ಆಮ್ ಆಲ್ಸೋ ಬಿಗ್ ಫ್ಯಾನ್ ಆಫ್ ದೆಮ್. ಇನ್ನು ಮೂರನೇದು ಯಾವುದು ಅಂತಂದರೆ ಸೆಕ್ಸ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇದು ಸಿಂಪಲ್. ಎವಲ್ಯೂಷನರಿ ಪರ್ಸ್ಪೆಕ್ಟಿವಿಂದ ನಮ್ಮ ಜಗತ್ತೇನಾದರೂ ಮುಂದೆ ಹೋಗ್ಬೇಕಂತಂದರೆ ನಾವು ರೀಪ್ರೊಡಕ್ಷನ್ನ ಮಾಡಲೇಬೇಕು. ಇದು ಆ್ಯಕ್ಚುಲಿ ಬೇಸಿಕ್ ಹ್ಯೂಮನ್ ನೀಡ್ ಕೂಡ ಹೌದು, ಓಕೆನಾ? ಒಂದೊಂದ್ಸರಿ ಏನಾಗುತ್ತೆ ಅಂತಂದರೆ ಹ್ಯೂಮನ್ ನೀಡು ಅತಿರೇಕಕ್ಕೆ ಹೋಗಿ ಈ ಅಬ್ಸ್ಟೀನ್ ಫೈಲ್ ಅಂತ ಕೇಸ್ಗಳು ಕೂಡ ಹೊರಗಡೆ ಬರ್ತವೆ. ಐ ಹೋಪ್ ನಿಮಗೆ ಈ ಜಗತ್ತಲ್ಲಿ ಒಬ್ಬ ಹ್ಯೂಮನ್ಗೆ 3 ಇಂಪಾರ್ಟೆಂಟ್ ಆಗಿ ಬೇಕಾಗಿರೋ ಬೇಸಿಕ್ ಥಿಂಗ್ಸ್ಗಳು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಈ ಪೇಜ್ ಮೂಲಕ ಪ್ರಯತ್ನ ಪಡ್ತಿದ್ದೀನಿ. ನಿಮ್ದೇನಾದರೂ ಹೊಸ ಪರ್ಸ್ಪೆಕ್ಟಿವ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕೂಡ ಕಲಿತಿದ್ದೀನಿ. ಇಬ್ಬರು ಸೇರಿಬಿಟ್ಟು ಕಲಿತಾ ಹೋಗೋಣ.